ವಿಡಿಯೋ ಕ್ಲೀನ್ ಮಾಡ್ಬೇಕು, ಗುರುಗಳು ಬೈತಾರ. ದಾರಿ ಬಿಡಬೇಕು, ಹಾಕಿದವ್ರಿಗೆ ದಾರಿ ಬಿಡಿ. ಒಂದು ಸ್ವಲ್ಪ पूज्याय राघवेंद्राय सत्य धर्म रसाय च भजतां कल्पवृक्षाय नमतां कामधेनुवे. ರಾಯರಿದ್ದಾರೆ ರಾಯರಿದ್ದಾರೆ ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಯಾಕಿಲ್ಲ ಹೂವು ಹಾಕೋರು ಯಾರು? ಹೂವು ನಿಮ್ಮ ಶ್ರೀಮತಿ ಅವ್ರಿಗೆ ಹಾಕ್ಬಿಡಿ ಆಯ್ತಾ? ಮದುವೆ ಅವಾಗಾದ್ರೂ ನೋಡಿಲ್ಲ, ಇವಾಗಾದ್ರೂ ನೋಡ್ತೀನಲ್ಲ. ಹಾಕೋಗ್ರಿ ಮಚ್ಚಿಗೆನೆ ಹಾಕಿದಾರೆ ನಮಗೆ ಹೇಳ್ಬೇಕು. पूज्याय राघवेंद्राय सत्य धर्म रसाय च भजतां कल्पवृक्षाय नमतां कामधेनुवे. ರಾಯರಿದ್ದಾರೆ ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಎಲ್ಲರಿಗೂ ಒಳ್ಳೇದಾಗ್ಲಿ. ಆ ಕಡೆ ತಗೊಳ್ಳಿ. ಹಂಗೆ ಮಾಡಬಾರ್ದು, ಬಿಡಿ ಆಫ್ ಮಾಡಿ. ಈಗ ನನ್ನಮ್ಮ ಈಗ ಅಣ್ಣ ಅವ್ರದ್ದೇನ ಕೇಳು, ಅಣ್ಣ ಅವ್ರದ್ದೇನ ಕೇಳು, ಆಮೇಲೆ ಕೊಡಂತ್ರಿ ಇಷ್ಟು ಕೇಳು. ದಾಟಬಾರ್ದು, ಧೂಳು ತರ್ಸ್ಕೊಂತಿಲ್ಲ ಇರೋ ತಾರ್ಸ್ಕೊಂಡ್ ತಿರ್ಕ ನಿನ್ ಕೈಯಾಗ ನೀನು
ನಡೀತೆ ಯಾವ್ದಾದ್ರು ಇಲ್ಲಿ ಕೆಳಗೆ ಮುಟ್ಟಿಸ್ಬಾರ್ದು ಆಯ್ತಾ. ಹಾಂ ಎದ್ದೇಳ್ರಿ ಇವಾಗ ಬರ್ಬೇಕಾ? ಸ್ಟ್ಯಾಂಡ್ ಇದೆನಾ? ಸ್ಟ್ಯಾಂಡ್ ಇಲ್ಲ ತಲೆ ಇದಾಗಿತ್ತಾ? ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಸಬ್ಸಿಡಿ ಅಷ್ಟೇ ಮುಟ್ಟಿಸಿ ಮುಂದೆ ಅಷ್ಟೇ ಹುಡ್ಕೊ. ವಿಡಿಯೋ ಮಾಡ್ತೀನಿ, ಸಿಡಿಗೆ ಬರ್ರಿ. ಹುಡ್ಕೊಂಡು ನಡೀತೈತಿ. ನೀರು ಅಷ್ಟೇ, ನೀರು ಕೊಡೋ. ಇಲ್ಲ ಇದು ಪರವಾಗಿಲ್ಲ, ತುಂಬ ಐತಿ. ಇರ್ಲಿ ಪರವಾಗಿಲ್ಲ. ಸ್ವಲ್ಪ ಇವಾಗ ನಾನು ಟೈಮ್ ಡೇಟ್ ಕೊಡಲ್ಲ, ಟೈಮ್ ಎದ್ದೇಳಿ. ಹಾಂ ಇನ್ನೊಂದು ಮಗುಲಿದೆ, ಇನ್ನೊಂದು ಮಗು. ಹಾಂ ಮತ್ತೆ ಬರಬೇಕು, 3 ಸಲ ಬರಬೇಕು, ಇನ್ನೂ 3 ಸಲ ಬರಬೇಕು ಆಯ್ತಾ. 3 ಸಲ ಮಾಡಿಸ್ಕೊಂಡು ಹೋಗಿ ಆಮೇಲೆ ಅವನ್ನ ಅಂತ ಒಂದು ಕತ್ತೆ ಹಿಂಗೆ ಕುತ್ಕೊಂತಿರಲಿಲ್ಲ ಆಯ್ತಾ. ಸರಿ ಮುಂಡಗೋಡು ಸಾಯಂಕಾಲ ವ್ಯವಸ್ಥೆ ಮಾಡಿದ್ದು ಅದ್ಭುತ. ಇಲ್ಲಿ ಬಂದು ಹೋಗಿ ವಾಪಸ್ ಬಂದಿಲ್ಲ. ಒಂದು ಕಾರ್ ತಂತು ರೋಡ್ ಬದಿಗೆ ಇದೊಂದು ರೋಡ್ ಹೋಗಿ ಬರೋ ನೋಡೋಣ ಅಂತ ಬಂದಂಗ ನಾವು. ಇಲ್ಲ ಹಂಗೆ ಸುಮ್ಮನೆ ಬರುವಂತ ಬಂದ್ರ ನೀವು? ಹೋಗಿ ಮತ್ತೆ ಹಿಂಗ ವಾಪಸ್ ಹೊಂಟಿದ್ವಿ, ವಾಪಸ್ ಹೊಂಟಿದ್ವಿ, ಮತ್ತೆ ಮುಂದೆ ಹುಡ್ಕರಿದ್ವಿ. ಈ ರೋಡ್ ಕಾಣ್ತಲ್ಲ, ಇದೊಂದು ರೋಡಿಗೆ ಹೋಗಿ ಬರೋ ನೋಡೋ ಮತ್ತೆ ಅಂತ ಬಂದ್ವಿ. ಆಮೇಲೆ ಸ್ವಲ್ಪ ಖುಷಿ ಆಗ್ಬಿಡುತ್ತೆ. ಆಮೇಲೆ ಹೋಳಿಗೆ ಇಷ್ಟೆಲ್ಲ ಹುಡುಕಾಡಕತ್ತಾರ ಅಯ್ಯೋ ಹೋಳಿಗೆನ ಬಾಯ್ಲಿಟ್ಟಾಗ ಐತೇನು?
ಪಾಪ ಹುಡುಕಿ 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 ಸಾಕಾಗೋಗ್ಬಿಡ್ತು ತಾಯಿಂದರಿಗೆ. ಏನು ಕಾರ್ಗರಿ ಬಂದವು ಪಾಪ. ಇವ್ರು ಯಾರೂ ಗೊತ್ತಿಲ್ಲ, ಎಲ್ಲ ಅವರೇ ರೆಡಿ ಮಾಡ್ಕೊಳ್ಳೋದು. ನಂದೇನೂ ಇಲ್ಲ ಇದರಲ್ಲಿ. ಪಾಪ ಮನೆ ಎಷ್ಟೋ ದೂರದಿಂದ ಬಂದು ಅಡುಗೆ ಮಾಡಿ ಹೊಟ್ಟೆ ತುಂಬ ಊಟ ಮಾಡಿಸ್ತಾ ಇದ್ದಾರಲ್ವ, ಇನ್ನೇನು ಬೇಕು. ವಿಡಿಯೋ ನೋಡುವಂಥವ್ರು ಯಾರೋ ಸುಮ್ಮನೆ ಆಗಬೇಡಿ. ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಫೋಟೋ ಹೊಡೆದು ಬಿಡೋಣ ಇವಾಗ. ಎಷ್ಟು ಜನ ಇಲ್ಲಿ ಯಾರು ಕೂತ್ಕೊಂಡಿದ್ದಾರೆ? ಇಲ್ಲಿ ಏನೂ ಇಡಬಾರ್ದು. ಇದೆ ಅಲ್ಲಿಂದ ತಗೊಂಡ್ಬಂದ್ರಿ. ಇಲ್ಲಿ ಯಾಕೆ ಇಟ್ಟಿದ್ರಿ? ಅಲ್ಲೇನು ಇಡಕ್ಕೆ ಓಡಾಡ ಮಧ್ಯ ಕೊಡ್ತೇನೆ, ಒಬ್ಬಟ್ಟು ಕೊಡ್ತಾನೆ. ಅಲ್ಲಿಡಪ್ಪ. ಹಾಂ, ಅಲ್ಲಿಡಿ. ಯಾವ ಕಡೆ ಇದೆ? ಇಲ್ಲಿ ಇಲ್ಲಿ ಹಾಕಿದ್ರಾ? ಪುಟ ನೀನು ಸೈಡ್ ಆಗು. ಉದ್ದನೆ ಮಾಡ್ಬೇಕು ಅಂತ ಹೇಳಿ ನೋಡೋರು. ಉದ್ದನೆ ಮಾಡ್ಬೇಕು. ತುಪ್ಪ ಇಲ್ಲಿದೆ. ತುಪ್ಪ ತುಪ್ಪ ಅಮ್ಮ ಇಲ್ಲಿ. ತುಪ್ಪ ಇಲ್ಲಿ ಇಲ್ಲಿ ತುಪ್ಪ ಇಲ್ಲ ಒಂಚೂರು. ಆ ಕಡೆ ಜರ್ಪಡಿ. ಹಾಂ, ಬನ್ನಿ ಬನ್ನಿ ಕೂತ್ಕೊಳ್ಳಿ. ಹಾಕ್ರಿ ಎಲ್ಲ ಹಾಕ್ರಿ. ಹಾಂ, ನೀವು ಊಟ ತಂದಿರಿ. ಇಷ್ಟು ಜನ ಊಟ ತಂದಿರಿ, ಹೆಂಗೆ ತಿನ್ಬೇಕು? ಇಷ್ಟು ಜನ ಊಟ ತಗೊಂಡ್ಬಂದ್ರಿ ಹೆಂಗೆ? ಯಾರಿಗೆ ಹೇಳ್ಕೊತ ಬಂದ್ರಿ? ನೀವು ಆಮೇಲೆ ಮಾಡ್ತೀರಾ? ಅಲ್ಲಿ ಹೆಲ್ಪ್ ಮಾಡ್ರಿ. ಇವ್ರಿಗೆ ಎಲೆ ಕೊಡ್ರಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಊಟ ಮಾಡ್ರಿ ಮಾಡ್ರಿ ಮಾಡ್ರಿ. ಅಲ್ಲಿ ನೀರು ಹಾಕಿ ಎಲ್ಲರಿಗೂ. ಉಪ್ಪಿನಕಾಯಿ ಹಾಕಿದ್ರಿ? ಉಪ್ಪಿನಕಾಯಿ ತಂದಿದ್ರಿ? ಎಲ್ಲಿದೆ? ಯಾವ ಊರು? ಬನ್ನಿ ಬಾ. ಎಲ್ಲಿಂದ ಬಂದಿರೋದು? ಹಾಂ, ಮುದೋಳ. ಮದಣಂದ ಅದೇ ನೀರಿನ ಕ್ಯಾನ್ ಅದ್ರಾಗಿ ಮದಣನ ಕಾರ್ನಾಗ ಇರೋದು. ಅಣ್ಣ ಡೋರ್ ಓಪನ್ ಐತೆ ಕ್ಯಾನ್ ಇಲ್ಲೇ ಹತ್ರ ಐತೆ. ತರ್ತಾರೆ. ನೀರು ನೋಡು, ನೀರಿನ ತುಂಬಿದ್ದೊಂದು ಐತೆ. ತುಂಬಿದ್ದೊಂದು ಸಣ್ಣ ಐತೆ ತರೋದ್ರಿ. ದೊಡ್ಡದ ಕ್ಯಾನ್ ಐತೆ ನೋಡ್ರಿ, ಅದನ್ನ ತರ್ರಿ. ಇವ್ ಬಾಟ್ಲಿಗಳು ಬೇಡ.
ನೀರಿನ ಬರ್ಲಿಲ್ಲ ತಗೊಂಡೆ ನೀರಿನ ಹಸ್ಕೊಂಡಿದ್ರು ಮಾಡಿ ಮಾಡಿ ಊಟ ಮಾಡಿ ಕಾಣ್ತಾ ಇಲ್ಲ ಅಲ್ಲ ಆ ಬಸ್ ಸ್ಟ್ಯಾಂಡ್ ಮಗ್ಲಾಗ ಒಂದು ರೋಡ್ ಬರುತ್ತೆ ಮೇಡಮ್ ಸಂತೆ ಬೇರೆ ಅಲ್ಲೆಲ್ಲ ಮಾಡ ಅಮ್ಮನ ಫೋನ್ ವಿಡಿಯೋ ಮಾಡಿ ಈ ಕಡೆ ಬಂದ ಮೇಲೆ ಮಾಡಬಾ ಹಣ್ಣು ತಗ ರೀ ಹಣ್ಣು 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 ತಗ ರದಮ್ಮ ವಿನರ್ ತಂದಿಲ್ಲ ತಂದರ್ದ ನೀವು ಅಷ್ಟೇ ತರ್ರಿ ಹಾಕ್ರಿ ಅಲ್ಲ ಹಾಕ್ರಿ ಇವ್ರಿಗೆ ಹಾಕ್ರಿ ತಡ್ರಿ ಇಲ್ಲಂದ್ರೆ ಮಾಸ್ಟ್ರು ಬರ್ತಾರೆ ಮಾಸ್ಟ್ರ್ ಹಾಕ್ತಾರೆ ಇಸ್ಕೊಳಮ್ಮ ಇಸ್ಕೊಳಮ್ಮ ಇಸ್ಕ ಚಿಂತನ ಮೋನಿಕಾ ಎದ್ದಳು ತೊಳಿ ತೊಳಿ ಇಲ್ಲಿ ಲಕ್ಷ್ಮಿ ಹೊರಗೆ ಹೇಳಿದೆ ಗುರುಗಳು ಎಲ್ಲರನ್ನ ತೆಗಿಬೇಕು ಜನನ್ನ. ಶ್ರೀರಾಮ್ ದೇವ್ರು ಎಲ್ಲಮ್ಮ ಅಯ್ಯೋ ಇವ್ರು ತೆಗ್ದೇ ಇಲ್ಲ ಶ್ರೀರಾಮ್ ದೇವ್ರು ಎಲ್ಲ ಕಾಣಬೇಕು ನಮ್ಮ ಅಕ್ಕರ ನೋಡಕ್ಕೆ. ನಾನೆಲ್ಲ ಹಾಕ್ತೇನೆ ಶ್ರೀರಾಮ್ ದೇವ್ರ ಪೂರ್ಣಿಮಾ ನನಗೆ ಎಲ್ಲರಿಗೆ ಬಿಡ್ತಾ ತಡಿ ಫೋಟ ಜೈ ಶ್ರೀರಾಮ್. ಯಾವ ಊರು? ಏನಂತ ಹಟ್ಟಿ ಹಟ್ಟಿ
ಎಲ್ಲಮ್ಮ ತಾಯಿ ಸೌದತ್ತಿ ಎಲ್ಲಮ್ಮ ತಾಯಿ ಎಲ್ಲಮ್ಮ ಅಂತ ಹೇಳಿ ಫೋನ್ ಮಾಡ್ಕೊಂಡು ಈಗ ಎಲ್ಲಿಂದ ಬಂದಿರೋದು ನೀವು? ಫಸ್ಟ್ ಅಲ್ಲೇ ರಾಮನ್ಗೆ ಹಾಕಿ, ಫಸ್ಟ್ ಭಗವಂತನ ಹಾಕಿ 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 ಸಾಗರ ಸಿದ್ದರಾಮ ಸ್ವಾಮಿ ಈ ಕಾಯಿ ಆ ಕಡೆ ಇಟ್ಬಿಡ್ರಿ. ಇರ್ಬೇ ಬಾಳ ಆಗ್ಬಿಟ್ಟು ಇರ್ಲಿ ಇರ್ಲಿ ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಅಂತ ಅಮ್ಮ ಗುರುಗಳೇ ಮಳೆ ಬರ್ಲಿ ಅಂತ ಆಶೀರ್ವಾದ ಮಾಡಿ ತಗೊಂಡೋಗಿ ಪಟಕ ಹೋಗು ಹೋಗು ಕೈ ಮೇಲೆ ಏರ್ಸ ಬೇಗ ಇಡುತ್ತಾರೆ. ಇರ್ಲಿ 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 ಹಾಕಿದ್ ತೆಗಿಬಾರ್ದು, ಅಲ್ಲ ಬರಲ್ಲ ಎತ್ತಬಾರ್ದು ಹಾಕಿದ್ದು. ಹಾಕೊಳ್ಳಿ ಇಲ್ಲಿಂದ ಬಂದಿರೋದ್ರಲ್ಲ ಅಟ್ಟಿ ಬುಲ್ಸಾಗರ ಇಲ್ಲೇ ಬರ್ತೇವೆ. ನೀರಿಂದ 9 ಕಿಲೋಮೀಟರ್. ಎಲ್ಲ ಮಂದಿ ಯಾರು? ಎಲ್ಲಮ್ಮ ಅಂದ್ರೆ ನಮ್ಮ ವೈಫು ಫೋನ್ ಮಾಡ್ತಿರ್ತಾರೆ. ಫೋನ್ ಮಾಡ್ತಿರ್ತಾರೆ. ಕಾರ್ತಿಕ್ ಅವರಿಗೆ ಫೋನ್ ಮಾಡ್ತಾರೆ. ಈಗ ಎಲ್ಲಿದ್ದಾರೆ ಅವರು? ಇಲ್ಲಿ ಬರ್ತಾ ಇದ್ದಾರೆ ಗಾಡಿ ಮಾಡ್ಕೊಂಡು. ನೀರಲ್ಲೇ ಊಟಕ್ಕೆಲ್ಲ ಮಾಡ್ಕೊಂಡು ಏನ್ ಮಾಡಿದ್ರು ಊಟಕ್ಕೆ? ಓ ಈಗ ಕಾಲ್ ಮಾಡಿದ್ರು ಅವ್ರ ಗುರುಗಳನ್ನ ಸಾಯಂಕಾಲ ವ್ಯವಸ್ಥೆ ಮಾಡಂತ ಹೇಳಿದ್ದೀನಿ. ಹೋಳಿಗೆ ಮಾಡಿದಾರ? ಮತ್ತೆ ಇಲ್ಲಿ ಅಲ್ಲ ಅಲ್ಲಿ ಕೇಳ್ಕೊಂಡ್ ಬಂದಿದ್ರಿ ನೀವು ಮುಂಚೆ? ಈಗ ಬರ್ತಾ ಇದ್ದಾರೆ ಆಂದವೇ. ಅಲ್ಲ ಅವ್ರದ್ದಾಯ್ತು, ಇಲ್ಲಿ ನಮ್ಮವ್ರಿಗೆ ಯಾರಿಗಾದ್ರು ಫೋನ್ ಮಾಡಿದ್ರಿ ಊಟ ಮಾಡ್ತಾರಂತ ಮಾಡಿದ್ರು. ನೀವು ಯಾರಿಗೆ ಮಾಡಿದ್ರಿ? ನೀವು ನಿಖಿಲ್ಗ? ಅಲ್ಲ ಒಬ್ಬೊಬ್ರು ಯಾಕೆ ಅಂದ್ರೆ ಇವತ್ತು ನೋಡಿ ಎಷ್ಟೊಂದು ಇದಾಗುತ್ತೆ. ಒಬ್ರು ಯಾಕಂದ್ರೆ ಒಬ್ರು ಮಾಡ್ಕೊಂಡ್ ಬಂದಿದ್ರೆ ಚೆನ್ನಾಗಿರ್ತಾರೆ. ಈಗ ನೋಡಿ ಇವ್ರು ನೀವು ಮಾಡ್ಕೊಂಡ್ ಬಂದಿದ್ದೀರ, ಅವರು ಮಾಡ್ಕೊಂಡ್ ಬರ್ತಾ ಇದಾರೆ, ಈ ಅಮ್ಮನು ಮಾಡ್ಕೊಂಡ್ ಬಂದಿದ್ದಾರೆ. ಯಾಕಂದ್ರೆ ಇರ್ಲಿ ನೋಡೋಣ ಅಂತ ಎಲ್ಲ ಭಗವಂತ ಯಾರು ಯಾರು ಹೇಳ್ಬೇಕು, ಅಲ್ಲಿ ಒಬ್ಬೊಬ್ರಿಗೆ ಹೇಳ್ಬೇಕಲ್ಲಿ. ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ ರಾಯರಿದ್ದಾರೆ ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಹಾಸನಕ್ಕೆ ಬಂದು ಎಷ್ಟು ತಿಂಗಳಾಗಿತ್ತು? 2 ತಿಂಗಳಾಗಿತ್ತ? ಇವರು ಪೂಜೆ ಮಾಡ್ತಾ ಇದ್ದು ಎಷ್ಟು ವಾರ ಆಯ್ತು ಇವಾಗ? ಈಗ 8ನೇ ವಾರ. ಇವಾಗ 8ನೇ ವಾರ. ಮದುವೆ ಆಗಿ ಎಷ್ಟು ವರ್ಷ ಆಗಿತ್ತು? 15 ವರ್ಷ. ಮದುವೆ ಆಗಿ 15 ವರ್ಷ ಆಗಿತ್ತು. ನೀವು ಇರೋದು ಪ್ರಾಪರ್ ಯಾವುದು? ದೊಡ್ಡಬಳ್ಳಾಪುರ. ನೀವು ದೊಡ್ಡಬಳ್ಳಾಪುರದಿಂದ ಬಂದ್ರ? ಮತ್ತೆ ಬೆಂಗಳೂರು ಅಂದ್ರಲ್ಲ? ನೆನ್ಮಂಗ್ಲ ನಾನು ಬಂದಿದ್ದು. ಎಲ್ಲ ಒಂದೊಂದಕ್ಕೆ ನಮ್ಮ ಅತ್ತೆಯವರು ಹೆಸರುಘಟ್ಟ, ಇವರು ದೊಡ್ಡಬಳ್ಳಾಪುರ. ಅಲ್ಲ ನೀವು ದೊಡ್ಡಬಳ್ಳಾಪುರದಿಂದ ಮೊನ್ನೆ ನೀವು ಹಾಸನಕ್ಕೆ ಬಂದಿದ್ರಿ. ಆಯ್ತು, ಇವಾಗ ಡಾಕ್ಟರ್ ಹೇಳಿದ್ರು ಇವಾಗ ಏನಾಯ್ತು, ಎಷ್ಟೇ ವಾರಲ್ಲಿ ಆಯ್ತು, ಈಗ ಏನ್ ಫಾರ್ವರ್ಡ್ ಆಯ್ತು, ಹಂಗೆ ಒಂದೆರಡು ಧ್ವನಿ ಮುಖಾಂತರ ಹೇಳು. ನಾಳೆ ನಿಮ್ಮ ಮನೆಗೆ ಈ ವಿಡಿಯೋ ಮುಖಾಂತರದಲ್ಲಿ ರಾಮನ್ ಕರ್ಕೊಂಡು ಮನೆಗೆ ಬರ್ತೀನಿ. ನೀನು ಪವಾಡ ಆಗಿರೋದು ಮಾತ್ರ. ಯಾಕಂದ್ರೆ ಇಲ್ಲಿ ನಮ್ಮ ರಾಯರು, ನಿಮ್ಮೆಲ್ಲರ ತಂದೆ ಗುರು ರಾಘವೇಂದ್ರ ಸ್ವಾಮಿ ಅವ್ರು ಇರುವುದಂತೂ ಸತ್ಯ. ನಾವು ಯಾರನ್ನೂ ಮೋಟಿವೇಶನ್ ಮಾಡ್ತಾ ಇಲ್ಲ ಇಲ್ಲಿ. ಯಾಕಂದ್ರೆ ಅವರು ಜೀವಂತವಾಗಿ ಬೃಂದಾವನದಲ್ಲಿ ನೆಲೆಸಿದ್ದಾರೆ. ಸುಮ್ಮನೆ ಇರಬೇಕು. ಅವರು ಇರುವುದು ಜೀವಂತವಾಗಿ ಬೃಂದಾವನದಲ್ಲಿ ನೆಲೆಸಿದ್ದಾರೆ, ಹೌದಲ್ವೇ? ನಾವು ಯಾರನ್ನೂ ಮೋಟಿವೇಶನ್ ಮಾಡ್ತಾ ಇಲ್ಲ ಇಲ್ಲಿ. ಅವ್ರು ಬನ್ರಿ ಹಿಂಗ್ ಬನ್ರಿ ಅಂತ ಹೇಳ್ತಾ ಇಲ್ಲ. ಯಾಕಂದ್ರೆ ನಿಮ್ಮೆಲ್ಲರ ತಂದೆ ಗುರು ರಾಘವೇಂದ್ರ ಸ್ವಾಮಿ ಅವರು. ಅದಕ್ಕೋಸ್ಕರನೇ ನೀವು ಏನ್ ಪವಾಡ ಆಗಿದೆ, ಯಾವ್ದು ಸುಳ್ಳು ಹೇಳೋದು ಬೇಡ. ಏನ್ ಪವಾಡ ಆಗಿದೆ ಅದು ಒಂದೆರಡು ನಿಮ್ಮ ಧ್ವನಿ ಮುಖಾಂತರ ಹೇಳ್ಕೋಬಹುದು. ನಿಮ್ಮನ್ನ ಭೇಟಿ ಆದ್ವಿ ಗುರುಜಿ. ಅಲ್ಲಿ ನೀವ್ ಹೇಳಿದ್ರ ಆಗುತ್ತೋಗಮ್ಮ, ಇನ್ನು 7 ವಾರದಲ್ಲಿ 7 ವಾರದಲ್ಲಿ ಕನ್ಫರ್ಮ್ ಆಗುತ್ತೆ ಅಂತ ಹೇಳಿದ್ರು ನೀವು. ಆಮೇಲೆ 5ನೇ ವಾರದಲ್ಲೇ ಪಾಸಿಟಿವ್ ಬಂತು. ಆಮೇಲೆ ಹೋಗಿ ಚೆಕ್ ಮಾಡಿಸಿದ್ರು, ಡಾಕ್ಟ್ರು 50-50 ಹೇಳಿದ್ರು. ಅಂದ್ರೆ ಇವಾಗ 5ನೇ ವಾರದಲ್ಲಿ ನೀವು ಚೆಕ್ ಮಾಡಿಸಿದ್ರಿ. ಹಾರ್ಟ್ ಬೀಟ್ ಬಂದಿಲ್ಲ, ಹೇಳಕ್ಕಾಗಲ್ಲ, ಹೋಗ್ಬೋದು ಹಿಂಗ ಹೋಗ್ಬೋದು ಅಂತ. ಆಮೇಲೆ ನಾನು ನಿಮ್ಗೂ ಫೋನ್ ಮಾಡಿದೆ. ಒಂದ್ಸಲ 2 ಸಲ ರಿಂಗ್ ಆಯ್ತು, ನೀವು ಎತ್ತಲಿಲ್ಲ, ಕಟ್ ಮಾಡ್ಬಿಟ್ಟು ಸ್ವಿಚ್ ಆಫ್ ಮಾಡ್ಬಿಟ್ರಿ. ಆಮೇಲೆ ಕಾರ್ತಿಕ್ ಮಾಡಿದೆ, ಇವ್ರು ನಿಖಿಲ್ಗೂ ಮಾಡಿದೆ, ಆಮೇಲೆ ಇವ್ರಿಗೆ ಸುರೇಖಾ ಅವ್ರಿಗೂ ಮಾಡಿದೆ. ಇದ್ರೆ ಕೊಡಿ, ಮಾತಾಡ್ತೀನಿ, ಕೇಳ್ಬೇಕು ಅಂತ. ಆಮೇಲೆ ನಿಮ್ಮನ್ನ ಭೇಟಿ ಆಗಕ್ ಆಗ್ಲಿಲ್ಲ. ಮಂತ್ರಾಲಯಕ್ಕೆ ಹೋದ್ವಿ. ಇವ್ರು ಫಸ್ಟ್ನೇ ಕನ್ಫರ್ಮ್ ಆದಾಗ್ಲೇ ಮಂತ್ರಾಲಯಕ್ಕೆ ಹೋಗಿ ಬಂದ್ರು ನಮ್ಮ ಮೈದ. ಆಮೇಲೆ 10 ವಾರಕ್ಕೆ ನಾವು ಹೋಗಿ ಬಂದ್ವಿ. ಆಮೇಲೆ ಚೆಕ್ ಮಾಡಿಸಿದ್ರು, ಏನ್ ತೊಂದರೆ ಇಲ್ಲ ಅಂತ. ಹಾರ್ಟ್ ಬೀಟ್ ಎಲ್ಲ ಚೆನ್ನಾಗಿ ಬಂದಿದೆ ಗುರುಜಿ. ಹೌದಾ? ಎಷ್ಟನೇ ವಾರದಲ್ಲಿ ಗೊತ್ತಾಯ್ತು? ನಾನು ಎಷ್ಟನೇ ವಾರದಲ್ಲಿ ಹೇಳಿದ್ದೆ? ನೀವು 7 ವಾರದಲ್ಲಿ ಹೇಳಿ. 7ನೇ ವಾರದಲ್ಲಿ ನಾನು ನಿಮ್ಗೆ ಹೇಳಿದ್ದೆ. 7ನೇ ವಾರದಲ್ಲಿ ನಿಮ್ಗೆ ಏನ್ ರಿಸಲ್ಟ್ ಬಂತು? ಹಾರ್ಟ್ ಬೀಟು ಅದೆಲ್ಲ ಚೆನ್ನಾಗಿದೆ ಅಂತಂದು 7ನೇ ವಾರದಲ್ಲಿ ನಿಮಗೆ
ಸಂತೃಪ್ತಿ ಆಯ್ತು, ಖುಷಿ ಆಯ್ತು. ಅಂತವರೆಗೂ ಭಯ ಗುರುಜಿ. ಈಗೂ ಅಷ್ಟೇ ಅವಳು ತುಂಬಾನೇ ಸೆನ್ಸಿಟಿವ್, ಸಖತ್ ಭಯ ಪಡ್ತಾಳೆ. ನೀವು ಸ್ವಲ್ಪ ಧೈರ್ಯ. ಭಯ ಏನಿಲ್ಲ ಆಯ್ತಾ, ಭಯ ಏನಿಲ್ಲ, ಭಯ ಪಡಬಾರ್ದು ಆಯ್ತಾ. ಶ್ರೀ ಹರಿ ಗುರುಭ್ಯೋ ನಮೋ ನಮಃ. ಗಂಡ ಹೆಂಡತಿ ಮಗು ಒಟ್ಟಿಗೆ ಇದೆ ನೋಡಲ್ಲಿ ಆಯ್ತಾ. ಇದನ್ನು ತಿನ್ರಿ ನೀವು ಆಯ್ತಾ. 2 ನಿಮ್ಮ ಶ್ರೀಮತಿ ಕೊಡು, 1 ನೀನು ತಿನ್ನೋದ್ರಲ್ಲಿ. ಯಾವತ್ತು ಹೋಗ್ತೀರಾ? ಇವತ್ತು ಊರಿಗೆ ಮನೆಗೆ ಹೋಗ್ತೀವಿ. ಊರಿಗೆ ಹೋಗಿ ಅದನ್ನ 1 ನೀನು ತಿನ್ನಬೇಕು, 2 ಒಂದು ಹೊಟ್ಟೆ ನಿಮ್ಮ ಶ್ರೀಮತಿಯವ್ರ ಹೊಟ್ಟೆಲಿದೆ, 1 ಶ್ರೀಮತಿ ತಿನ್ನಿ ಆಯ್ತಾ. ಇವೆರಡು ಕೊಡು, ಒಳ್ಳೇದಾಗುತ್ತೆ. ಕೃಷ್ಣನೇ ಹುಟ್ಟು ಬರಲಿ. ಕೃಷ್ಣ ಬೇಕಾದ್ರೆ ಅದೇ ಬೇಕಾ, ರಾಧೇನೇ ಬೇಕಾ? ನಿಮ್ಮ ಆಶೀರ್ವಾದ ಒಳ್ಳೇದೇ. ನನಗೆ ಕೃಷ್ಣ ಅನ್ನಿಸ್ತಾ ಇದೆ. ಓಕೆನಾ? ಇವಾಗ ನಿಮ್ಗೆ ಕೃಷ್ಣ ಅಂದ್ರೆ ತುಂಬಾ ಖುಷಿ ಆಯ್ತಲ್ಲ ಇವಾಗ. ಇಲ್ಲ ಗುರುಜಿ, ಅವ್ರ ಭಾವ ಇವ್ರ ಅಣ್ಣನ್ಗೆ 2 ಹೆಣ್ಮಕ್ಳು ಇದ್ದಾರೆ. ಕೃಷ್ಣ ಬಂದ್ರೆ ಒಳ್ಳೇದು. ನನಗೆ ಗೊತ್ತು ನೀವು ಕೃಷ್ಣನ ಕೇಳ್ತೀರಾ ಅಂತ ಗೊತ್ತಿತ್ತು, ಅದಕ್ಕೆ ನಾನು ಕೃಷ್ಣ ಅಂತ ಹೇಳಿದೆ. ಆಯ್ತು, ಇವಾಗ ಒಂದು ಕೆಲಸ ಮಾಡೋಣ. ಈ ಸಲ ಕೃಷ್ಣನ್ ತೊಗೊಳ್ಳಿ, ಆಮೇಲೆ ರಾಧೇನ ತಗೊಳ್ಳಿ. ಸಾಕಾ? ಒಬ್ರೆ ಸಾಕಾ? 2 ಒಟ್ಟಿಗೆ ಕೃಷ್ಣ ರಾಧೆ ಕೃಷ್ಣನ ಬಂದ್ಬಿಡ್ಲಿ. ಇವ್ರಿಗೆ ಸ್ವಲ್ಪ ಶಕ್ತಿ ಬರ್ಬೇಕಲ್ವ ಗುರುಜಿ, ಕೆಲಸದಲ್ಲಿ ಯಾವ್ದಾದ್ರು ಯಶಸ್ಸಿಲ್ಲ. ಆಯ್ತು ನೋಡಿ, ಗುರು ರಾಘವೇಂದ್ರ ಸ್ವಾಮಿ ಅವ್ರನ್ನ ಭಕ್ತಿಯಿಂದ ಪೂಜೆ ಮಾಡಿದ್ದಕ್ಕೆ ಇದು ಎಷ್ಟನೇ ವಾರ? 7ನೇ ವಾರ. ಇದು 8ನೇ ವಾರ. ಈ 8ನೇ ವಾರದಲ್ಲಿ ಅದು ಇವತ್ತು ಗುರುವಾರ. ಇವತ್ತು ಗುರುವಾರ 8ನೇ ವಾರದಲ್ಲಿ ಅವರಿಗೆ ಇವತ್ತು ಖುಷಿಯಿಂದ ದೊಡ್ಡಬಳ್ಳಾಪುರದಿಂದ ನಾನು ಇರುವಂತ ಜಾಗ, ಉಡುಪಿ ಮಠದಿಂದ ಬರುವಂತ ಜಾಗದಲ್ಲಿ ಪಾದಯಾತ್ರೆ ಮಾಡ್ತಾ ಇದ್ದೀನಿ. ನನಗೆ ಪವಾಡ ಆಗಿದೆ ಅಂತಂದು ಸುಮಾರು ಹಲವಾರು ನನ್ನ ತಂದೆ ತಾಯಿಂದಿರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಂದಿರು ಎಲ್ಲರೂ ಹಂಚ್ಕೊಂಡಿದ್ದಾರೆ. ಅದೇ ಮುಖಾಂತರದಲ್ಲಿ ನಾನು ಇವತ್ತು ತಂದೆ ಆಗಿದ್ದೀನಿ ಅಂತೇಳಿ ಅವರ ಧ್ವನಿ ಮುಖಾಂತರದಲ್ಲಿ ಇವತ್ತು ಹಂಚ್ಕೊಳಕ್ಕಂತ ಬಂದಿದ್ದಾರೆ. ಖಂಡಿತ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಯಾಕಂದರೆ ನಿಮ್ಮೆಲ್ಲರ ತಂದೆ ಗುರು ರಾಘವೇಂದ್ರ ಸ್ವಾಮಿಯವರು ರಾಯರು ಬೃಂದಾವನದಲ್ಲಿ ಜೀವಂತವಾಗಿ ನೆಲೆಸಿದ್ದಾರೆ. ರಾಯರಿದ್ದಾರೆ ಅಂತ ಒಂದು ಹೆಜ್ಜೆ ಮುಂದೆ ಹಾಕಿ ಇವತ್ತು ಇಲ್ಲೆಲ್ಲ ಪವಾಡ ಆಗಿದ್ದಲ್ಲ. ನೀವು ನನಗೆ ಆ ಒಂದು ನಿಮ್ಮ ಧ್ವನಿ ಮುಖಾಂತರದಲ್ಲಿ ನನಗೆ ತಿಳಿಸೋದಕ್ಕಂತ ಬಂದಿದ್ದೀರಾ. ಬಟ್ ನಿಮಗೆ ಪವಾಡ ಮಾಡಿದ್ದು ನಾನಲ್ಲ, ನಿಮಗೆ ಪವಾಡ ಮಾಡಿದ್ದು ರಾಘವೇಂದ್ರ ಸ್ವಾಮಿಯವರು. ನೀವು ಮಂತ್ರಾಲಯಕ್ಕೆ ಹೋಗಿ ಬನ್ನಿ. ರಾಯರಿರುವುದು ಇವತ್ತಿಗೂ 354 ವರ್ಷ ಕಳೆದೋದ್ರು ಅವ್ರದ್ದು ಒಂದು ಕೂದಲು ಕೆಳಗಡೆ ಉದುರೋಗಿಲ್ಲ. ಬೃಂದಾವನದಲ್ಲಿ ಜೀವಂತವಾಗಿದ್ದಾರೆ. ನಿಮ್ಗೆ ಏನಾಗಬೇಕು ಅದೆಲ್ಲದಕ್ಕೂ ರಾಯರೇ ನೀವೇ ಗತಿಯಪ್ಪ ಅಂತ ಹೇಳಿದರೆ ಸಾಕು, ನಿಮ್ಮ ಅನುಗ್ರಹ ಆಗುತ್ತೆ. ತಂದೆ ಇವತ್ತು ನೋಡಿ, ಹಾಗೆ ಒಂದು ಸಿಂಪಲ್ ಆಗಿ ಎಷ್ಟು ಬೇಕಪ್ಪ ನಿನ್ನ ಸ್ಕೋರ್ ಅಂತ ಕೇಳಿದ್ರೆ ನನಗೆ 400 ಬೇಕು ಅಂತ ಹೇಳಿದ್ರೆ, ಆಯ್ತು ಹೋಗಿ ನಿನ್ಗೆ ಅಷ್ಟೇ ಬರ್ತೇವೆ ಅಂತ ಹೇಳಿದ್ರೆ ಇವತ್ತು 400 ಬಂದೋಯ್ತು. ಅದಕ್ಕೆ ರಾಯರನ್ನ ನಂಬಿ ನಾವೆಲ್ಲರೂ ರಾಯಲ್ ಆಗಿರೋಣ. ಇಲ್ಲಿ ಅರ್ಥ ಆಯ್ತಲ್ವಾ? ರಾಯರನ್ನ ನಂಬಿ ನಾವೆಲ್ಲರೂ ರಾಯಲ್ ಆಗಿರೋಣ. ಯಾರಿಗೆ ಮೋಸ ಮಾಡೋದು ಬೇಡ. ಒಂದು 4 ಜನಕ್ಕೆ ಒಳ್ಳೇದಾಗಲಿ ಅಂತ ಬಯಸೋಣ. ಹೌದಲ್ವಾ? ಅವತ್ತು ರಾಘವೇಂದ್ರ ಸ್ವಾಮಿಯವರು ಪಾದಯಾತ್ರೆ ಮಾಡಿದ್ರು, ಶಂಕರಾಚಾರ್ಯರು ಪಾದಯಾತ್ರೆ ಮಾಡಿದ್ರು, ಹುಬ್ಬಳ್ಳಿ ಸಿದ್ದಾರೂಢಪ್ಪನವರು ಪಾದಯಾತ್ರೆ ಮಾಡಿದ್ರು. ಇವತ್ತು ದೇಶ ಸುತ್ತಕ್ಕಂತಂದು ನನ್ನನ್ನು ಬಿಟ್ಟಿದ್ದಾರೆ ಏನೋ ಅಂತ ಅನಿಸ್ತಾ ಇದೆ ನನಗೆ. ಇವತ್ತು ಇಲ್ಲಿಂದ ಉಡುಪಿ ಮಠದಿಂದ ಮಂತ್ರಾಲಯದಿಂದ ಪೂರಿ ಜಗನ್ನಾಥ್, ಆಮೇಲೆ ಕಾಶಿಯಿಂದ ಬೃಂದಾವನ, ಕಾಟುಶ್ಯಾಮ, ಅಯೋಧ್ಯ, ಕೇದಾರ್ನಾಥ್, ಬದ್ರಿನಾಥ್, ಇದೆಲ್ಲ ಕಾಲಡಿಗೆಯಿಂದ ಯಾಕೆ ಹೋಗ್ತಾ ಇದ್ದೀನಿ? ಯಾವುದಕ್ಕೋಸ್ಕರ ಹೋಗ್ತಾ ಇದ್ದೀನಿ? ನಿಮ್ಮೆಲ್ಲರಿಗೋಸ್ಕರ. ಮನಃಶಾಂತಿ ನೆಮ್ಮದಿ ಕೊಡಲಿ, ಒಳ್ಳೆ ಕೆಲಸ ಕೊಡಲಿ. ಇವರು ತಂದೆ ಆಗಿದ್ದಾರೆ, ಅತಿ ಶೀಘ್ರದಲ್ಲೇ ಇವ್ರ ಮನೆಯಲ್ಲಿ ಕೃಷ್ಣ ಹುಟ್ಟು ಬರಲಿ, ಮನಃಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ನಿಮ್ಮೆಲ್ಲರಿಗೋಸ್ಕರ ಇವತ್ತು ನಾನು ಪಾದಯಾತ್ರೆ ಮಾಡ್ತಾ ಇದ್ದೀನಿ. ಯಾರಿಗೆ ಮದುವೆ ಆಗಿಲ್ವೋ ಅವರಿಗೆ ಮದುವೆ ಆಗಲಿ, ಯಾರಿಗೆ ಮಕ್ಕಳಾಗಿಲ್ವೋ ಅವರಿಗೆ ಮಕ್ಕಳಾಗಲಿ. ನನ್ನ ಹತ್ರ ಎಷ್ಟೋ ಜನರು ಬರ್ತಾರೆ, ತಾಯಂದಿರು, ನನ್ನ ತಮ್ಮಂದಿರು, ಅಣ್ಣ ತಮ್ಮಂದಿರು ಎಲ್ಲರೂ ಬರ್ತಾರೆ. ನನ್ನ ಮದುವೆ ಆಗಿ 15 ವರ್ಷ ಆಯಿತು, 10 ವರ್ಷ ಆಯಿತು, ನನಗೆ ಮಕ್ಕಳಾಗಿಲ್ಲ. ನನಗೆ ಮದುವೆ ಆಗಿ 18, 22 ವರ್ಷ ಆಯಿತು, ನನಗೆ ಮಕ್ಕಳಾಗಿಲ್ಲ ಅಂತ ಹೇಳಿದ್ರು. ನಿನಗೆ ಈ ಸಲ ಮಗು ಆಗುತ್ತೆ ನೋಡು ಅಂತ ಹೇಳಿದ್ರು. ಇವತ್ತು ಮಗು ಆಯ್ತು ಅವ್ರಿಗೆ. 22 ವರ್ಷ ಆಗಿದೆ ಮದುವೆ ಆಗಿ, 22 ವರ್ಷ ಕಳೆದು ಹೋದ್ರೂ ಅವ್ರಿಗೆ ಇವತ್ತು ಮಗು ಆಯ್ತು ಅವ್ರಿಗೆ. ಅದಕ್ಕೆ ರಾಯರನ್ನ ನಾವು ಏನೇ ನಂಬಿದ್ರು ನಮಗೆ ಅನುಗ್ರಹ ಮಾಡ್ತಾರೆ. ಅದಕ್ಕೆ ನಿಶ್ಚಿಂತೆಯಿಂದ ಇರಿ. ನಿಮ್ಮೆಲ್ಲರ ತಂದೆ ರಾಯರು ಗುರು ರಾಘವೇಂದ್ರ ಸ್ವಾಮಿಯವರು. ಭಕ್ತಿಯಿಂದ ಪೂಜೆ ಮಾಡ್ರಿ. ನಿಮ್ನ ಯಾರನ್ನೂ ನಾನು ಮೋಟಿವೇಶನ್ ಮಾಡ್ತಾ ಇಲ್ಲ. ಇಲ್ಲಿ ತಪ್ಪು, ನಾನು ಪೂಜೆ ಮಾಡ್ರಿ ನಿಮಗೆ ಪವಾಡ ಆಗುತ್ತೆ, ನೀವು ಪೂಜೆ ಮಾಡ್ರಿ ನಿಮಗೆ ಪವಾಡ ಆಗುತ್ತೆ ಅಂತ ಹೇಳ್ಕೊಡ್ತಾ ಇದ್ದೀನಿ ನಾನು. ಇನ್ನೊಂದು ಕೆಲಸದೊಂದು ಹೇಳಪ್ಪ. ಆಯ್ತಲ್ವೇ? ಅಷ್ಟು ಮಾಡಿ. ಸರಿ, ಇದನ್ನ ಮಾಡ. ರಾಘವೇಂದ್ರಾಯ
ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ರಾಯರಿದ್ದಾರೆ ರಾಯರಿದ್ದಾರೆ ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಏನ್ ನಿಮ್ಮ ಹೆಸರು? ಕ್ಯಾಪ್ ತೆಗಿ. ಯಾವ ಊರು? ಎಲ್ಲಿ? ಶಿವಮೊಗ್ಗ ಕಡೆ ಸಿಂಗಾಪುರ. ನಿಮ್ದು ಯಾವ ಊರು? ನಿಮ್ದು ಯಾವ ಊರು? ನಿಮ್ದು ನಿಮ್ದು ಹಿರೇಮಳಗಿ. ನಿಮ್ದು ಬೆಂಗಳೂರು. ನಿಮ್ದು ಶಿವಮೊಗ್ಗ. ನಿಮ್ದು ನಿಮ್ದು ಸಿದ್ದಾಪುರ. ಭದ್ರಾವತಿ ಬರ್ತದೆ. ಸಿದ್ದಾಪುರ. ಯಾಕೆ ಇದನ್ನು ಕೇಳ್ತಾ ಇದ್ದೀನಿ ಅಂದರೆ, ಪ್ರತಿಯೊಂದೊಂದು ಹಂತದಲ್ಲೂ ರಾಮನ ವಿಗ್ರಹ ಇದೆಯಲ್ಲ, ನಿಮ್ಮ ಮನೆಗೆ ಕರ್ಕೊಂಡು ಬರ್ತೀನಿ. ಯಾವ ಊರು ಅಂದರೆ ಈಗ ಏನೇನು ಪ್ರತಿಯೊಂದೊಂದು ವೀಡಿಯೋ ಆಗ್ತಾ ಇರ್ತೀನಲ್ಲ, ಆ ವಿಡಿಯೋ ಮುಖಾಂತರದಲ್ಲಿ ನೀವೆಲ್ಲರೂ ಬಂದಿರ್ತೀರ. ಅದರಲ್ಲಿ ಇವ್ರ ಮನೆಗೆ ಹೋಗ್ಬೇಕು, ಇವ್ರ ಮನೆಗೆ ಹೋಗ್ಬೇಕು, ಯಾವ ಊರಿಂದ ಹೋಗಿರ್ತೀನಿ, ನಾನು ಮಾತು ಕೊಟ್ಟೋಗಿರ್ತೀನಿ, ನಿಮ್ಮ ಮನೆಗೆ ರಾಮನ ವಿಗ್ರಹ ತೊಗೊಂಡ್ಬರ್ತೀನಿ, ನಿಮ್ಮ ಮನೆಗೆ ರಾಮನ ವಿಗ್ರಹ ತೊಗೊಂಡ್ಬರ್ತೀನಿ ಅಂತ. ವಾಪಸ್ ಹಿಂದೆ ತಿರುಗಿ ಬಂದಂಥ ಸಂದರ್ಭದಲ್ಲಿ ರಾಮನ ವಿಗ್ರಹ ನಿಮ್ಮ ಮನೆಗೆ ತೊಗೊಂಡ್ಬಂದು ರಾಯರನ್ನೂ ಕರ್ಕೊಂಡ್ಬರ್ತೀನಿ, ಶ್ರೀರಾಮನೂ ಕರ್ಕೊಂಡ್ಬರ್ತೀನಿ. ಮತ್ತೆ ಈ ಮಗನೂ ಬರ್ತಾನೆ. ಹೊಟ್ಟೆ ತುಂಬ ಊಟ ಹಾಕ್ಬೇಕು. ಊಟ ಹಾಕ್ತೀರಾ? ಹಾಕ್ತೀರಾ? ಆದರೆ ನನ್ನ ಜೊತೆ ಯಾರೇ ಬಂದರೂ ಹೊಟ್ಟೆ ತುಂಬ ಊಟ ಮಾಡಿ ಕಳಿಸ್ಬೇಕು. 200 ಜನ ಬರ್ಬೋದು, 300 ಜನ ಬರ್ಬೋದು. ಹಾಕ್ತೀರಾ? ಹಾಕ್ಬೇಕಾ? ಹಾಕ್ತೀರಾ? ನೋಡ್ತಾ ಇರ್ತೀರ ವಿಡಿಯೋ ಬರಂಗಿಲ್ಲ. ನನ್ನ ಜೊತೆ ಯಾರೇ ಬಂದ್ರು ಹೊಟ್ಟೆ ತುಂಬ ಊಟ ಮಾಡಿ ಕಳಿಸ್ಬೇಕು. ನಾನು ಊಟ ಮಾಡ್ಲಿಂದ್ರೂ ಪರವಾಗಿಲ್ಲ. ಮಾಡ್ತೀರಾ? ಅದು ನೋಡ್ತಾ ಇರ್ತೀರ ವಿಡಿಯೋ 300-400 ಜನ ಬಂದಿರ್ತಾರೆ. ಊಟ ಮಾಡೋದು ಆಯ್ತಾ? ಇವಾಗ ಗೊತ್ತಾಗಲ್ಲ, ಆಮೇಲೆ ಗೊತ್ತಾಗುತ್ತೆ. 400 ಜನ ಇಲ್ಲ, ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ. 400 ಅಲ್ಲ, 1000 ಜನ ಕರ್ಕೊಂಡ್ ಬರ್ತೀನಿ. ಈ ಅಮ್ಮ 1000 ಜನ ಬಂದು ನಾನು ಮಾಡ್ತೀನಿ ಅಂತ ಹೆಂಗೆ ಧೈರ್ಯವಾಗಿ ಹೇಳ್ತಾರೆ, ಹಂಗ ನೀವೆಲ್ಲರೂ ಹೇಳ್ಬೇಕು. ಆಯ್ತಾ? ಆ ಅಮ್ಮ ಹೆಂಗ್ ಗೊತ್ತಾ, 500 ಅಲ್ಲ ಗುರುಗಳೇ, 1000 ಜನ ಕರ್ಕೊಂಡ್ಬಂದು ನಾನು ಊಟ ಹಾಕ್ತೀನಿ ಅಂತ ಹೇಳ್ತಾರೆ. ಹಂಗ ನೀವ್ ಹಾಕ್ತೀರಾ? ಹಾಕ್ಬೇಕು. ನಾನು ಊಟ ಮಾಡ್ಲಿಲ್ಲಂದ್ರೂ ಪರವಾಗಿಲ್ಲ, ನಾನು ನಂಬ್ಕೊಂಡು ಬಂದಂತ ನನ್ನ ಜೊತೆ ಇರ್ತಲ್ಲ, ಅವ್ರಿಗೆಲ್ಲ ಹೊಟ್ಟೆ ತುಂಬ ಊಟ ಮಾಡಿ ಕಳಿಸ್ಬೇಕು. 300 ಎಲ್ಲಿಂದ ಬರ್ತಾರೆ ಗೊತ್ತಾ? ಹುಬ್ಳಿಯಿಂದ ಬರ್ತಾರೆ, ಗುಲ್ಬರ್ಗಿಂದ ಬರ್ತಾರೆ. ಇವೊಂದು ಫೋನ್ ಹೊಡಿತೀನಿ ಅವ್ರಿಗೆ, ನೋಡಿ ನಮ್ಮ ಸುರೇಖಾ ತಾಯಿ ಮನೇಲಿ ಇದ್ದೀನಿ ಬನ್ನಿ ಅಂತ ಹೇಳ್ತೀನಿ. ಬಂದ್ಬಿಡ್ತಾರ ಅವರು, ಬರ್ತಾರೆ. ಲೈವ್ ಅಲ್ಲಿ ನೋಡಿ ಎಷ್ಟು ಜನ ಬಂದಾರೆ ಅವತ್ತು. ಮೊನ್ನೆ ಗುರುಜಿ ಮೊನ್ನೆ ಒಂದು ಮದುವೆ ಆಯ್ತು ನೋಡಿ, 20 ನಿಮಿಷಕ್ಕೆ. ಮೊನ್ನೆ ಮದುವೆ ಅಲ್ಲಮ್ಮ, ಮದುವೆ ಅಲ್ಲಮ್ಮ, ನೋಡಿಲ್ಲ ಅಂತ ಹೇಳ್ತಿಲ್ಲಮ್ಮ. ಮದುವೆ ಕಲ್ಯಾಣ ಮಂಟಪದಲ್ಲಿ ಮದುವೆ ಜನ ಸೇರಿದ್ರು. ಅಲ್ಲಿ ನೋಡಿ, ನಾನು ಊಟ ಮಾಡೋದು ಮುಖ್ಯ ಅಲ್ಲ, ನನ್ನ ಜೊತೆ ಎಷ್ಟು ಜನ ಬಂದಿದ್ರು, ಹೊಟ್ಟೆ ತುಂಬ ಊಟ ಮಾಡ್ಕೊಂಡ್ ಬಂದ್ರು. ಆ ಲೈವ್ ಅಲ್ಲಿ ಬಂದಿದ್ದೆ. ಲೈವ್ ಅಲ್ಲಿ ನೋಡಿದ್ರಿ? ನೋಡಿದ್ರಿಲ್ಲ? ನಾನೇ ಊಟ ನಡೆಸ್ತಿದ್ದೆ. ಒಳ್ಳೇದಾಗ್ಲಿ. ಆಯ್ತು. ಜೈ ಶ್ರೀರಾಮ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ರಾಯರಿದ್ದಾರೆ ರಾಯರಿದ್ದಾರೆ ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ನಿಮ್ಮಲ್ಲಿ ಇಲ್ಲ ನಿಮ್ ಕೆಲಸ ಬೇಗ ಆಗ್ಬೇಕಂದ್ರೆ ರಾಧೆಯನ್ನ ಯಾರು ಇಷ್ಟಪಟ್ಟಾರೆ? ಕೃಷ್ಣನ್ ಯಾರು ಇಷ್ಟಪಟ್ಟಾರೆ? ರಾಘವೇಂದ್ರ ಸ್ವಾಮಿ ಕೃಷ್ಣ ಅಂದ್ರೆ ಗುರುಗಳಿಗೆ ತುಂಬಾ ಇಷ್ಟ. ನಿಮ್ ಪವಾಡ ಆಗ್ಬೇಕಂದ್ರೆ ಕೃಷ್ಣನ್ ಖುಷಿ ಪಡಿಸಿದ್ರೆ, ಈಗ ರಾಧೆನ್ ಫೋಟೋ ಕೃಷ್ಣನ್ ಖುಷಿ ಪಡಿಸ್ಬೇಕಂದ್ರೆ ರಾಧೆ ಫೋಟೋ ಇಡಿ, ಅವಾಗ ನಿಮ್ಗೆ ಕೃಷ್ಣ ಅನುಗ್ರಹ ಮಾಡ್ತಾನೆ. ಕೃಷ್ಣ ಅನುಗ್ರಹ ಮಾಡಿದ್ರೆ ರಾಘವೇಂದ್ರ ಸ್ವಾಮಿಯವರು ಅನುಗ್ರಹ ಮಾಡ್ತಾರೆ. ಆಟೋಮೆಟಿಕ್ 3 ಜನರು ಅನುಗ್ರಹ ಮಾಡ್ಬಿಡ್ತಾರೆ. ಅರ್ಥ ಆಯ್ತಾ? ಪ್ರತಿಯೊಬ್ಬೊಬ್ಬರ ಮನೆಯಲ್ಲೂ ರಾಧಾಕೃಷ್ಣನ್ ಫೋಟೋ ಇಟ್ಕೋಬೇಕು. ಆಯ್ತಾ? ಆಯ್ತಾ? ರಾಯರ್ ಫೋಟೋನ ಇಟ್ಕೋಬೇಕು. ಆಯ್ತಾ? ಇಲ್ಲಿ ರಾಯರ್ ನಿಮ್ಗೆ ಪವಾಡ ಮಾಡ್ತಾ ಇರೋದು ಮಂತ್ರಾಲಯದಲ್ಲಿ ಗುರು ರಾಘವೇಂದ್ರ ಸ್ವಾಮಿಯವರು, ನಾವಲ್ಲ. ಆಯ್ತಾ? ಎಲ್ಲರಿಗೂ ಒಳ್ಳೇದಾಗಲಿ. ಜೈ ಶ್ರೀರಾಮ್. ಅಲ್ಲಿ ಬಿಸಿಲಲ್ಲಿ ಗಾಡಿ
ಈಗ ಬೆತ್ತ ನೀವು ಕೇಳಿದ್ರೆ ಎಲ್ಲರೂ ಒಬ್ಬೊಬ್ರು ಸ್ನಾನ ಮಾಡಿರಂಗಿಲ್ಲ, ಮುಟ್ತಾರೆ, ಕೊಡಿ ಕೊಡಿ ಅಲ್ಲ, ಒಬ್ಬೊಬ್ರು ಕೇಳ್ತಾರೆ ಅಲ್ಲಿ, ಅದಕ್ಕೆ ಕೇಳ್ತಾರೆ. ಒಬ್ಬೊಬ್ರು ಅವ್ರು ಕೊಡ್ಲಿಕ್ಕೆ ಬೇಜಾರು ಮಾಡ್ಕೊತಾರೆ. ಮತ್ತೆ ಅದೇ ನಮ್ಮ ಮನೇಲಿ ಕೇಳಿದ್ರು. ಇನ್ನೂ ಸ್ವಲ್ಪ ತಿಳಿ ಅಂತದಾರ ಆಲ್ಮೋಸ್ಟ್ 90% ರಾಧಾಕೃಷ್ಣಂದ ಗಿಫ್ಟ್ ಕೊಟ್ಟಿದ್ರು. ಅದೇ ಕೊಡಿ, ಅದನ್ನ ಕೊಡೋದ್ರಿಂದ ನಾವು ಚೆನ್ನಾಗಿದೆ, ಖುಷಿಯಾಗಿದ್ದೀರಾ? ಇದೇ ಹೇಳ್ತಾರದು ಈ ಭಕ್ತಿ ಏನಿಲ್ಲ ಅಂದ್ರೆ ಪ್ರೀತಿಯಿಂದ ಇದೆ. ರಾಯರಿಗೆ ಏನು ಗೊತ್ತಿಲ್ಲ, ನಾವು ನಾಳೆ ತಗೊಂಡ್ರೆ ಇಲ್ಲಿ ಕೃಷ್ಣ ಏನು ಹೇಳಿದ್ರೆ ಗೊತ್ತಾ, ಕಷ್ಟನ ನನಗೆ ಕೊಡು, ಸುಖನ ನನಗೆ ಕೊಡು, ನನಗೆ ನೀನು ಪೂಜೆ ಮಾಡು. ಯಾಕಂದ್ರೆ ಏನಾಗಿ ರುಕ್ಮಿಣಿ ಸಿಕ್ಕಿಲ್ಲ, ನನಗೆ ರಾಧೆ ಸಿಕ್ಕಿಲ್ಲ. ತಾಳಿ ಕಟ್ಟಿದ್ರೆ ಇಲ್ಲಿ ಹೇಳ್ತೀವಿ, ರಾಧೆ ಯಾವಾಗಲೂ ನನ್ನ ಪಕ್ಕದಲ್ಲಿ ಇರ್ತಾಳೆ. ಇವರು ಕೃಷ್ಣನ ಪಕ್ಕದಲ್ಲಿ ಯಾರು ಇರ್ತಾರೆ? ರಾಧೆ ಇರೋದು. ಹೌದು, ಕೃಷ್ಣ ರುಕ್ಮಿಣಿ ತಾಳಿ ಕಟ್ಟಿಲ್ಲ. ರಾಧೆ ರಾಧಾಕೃಷ್ಣ ಟೆಂಪಲ್, ಇಸ್ಕಾನ್ ಟೆಂಪಲ್ ಹೋಗಿದ್ರೆ ರಾಧೆ ರಾಧೆ ಹೇಳಿ ಒಂಥರ ರಾಧೆ 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 ರಾಯರಿದ್ದಾರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ ರಾಯರಿದ್ದಾರೆ ರಾಯರಿದ್ದಾರೆ. ರಾಧೆ 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 ಕೃಷ್ಣ ಹರೇ ಕೃಷ್ಣ 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 ನೀವು ರಾಧೆ ಫೋಟೋ ರಾಧೆದು ರಾಧೆ ಕೃಷ್ಣ ಇಬ್ಬರ್ತೀರಾ? ಅವ್ರು ನಿಮ್ಮ ಮನೆ ಕರ್ಕೊಂಡ್ ಬರ್ತೀರಾ? ಇಲ್ಲಿ ಕೇಳ, ಇಲ್ಲಿ ಏನ್ ಹೇಳ್ತಾವ ನೋಡಿ ಅಮ್ಮ, ಏನ ಗುರು ಪುಷ್ಯಾಮೃತ ಯೋಗ ಅದು ತಗೋಬೇಕು ಸರ್. ಅವತ್ತಿನ ದಿವಸ ದೇವರು ವಿಗ್ರಹಗಳು ಏನಾದ್ರು ತಗೊಂಡ್ರೆ ಮದ್ವೆಗೆ ಸಂಬಂಧಪಟ್ಟರೆ ತಗೋಬಾರ್ದು. ಮದ್ವೆಗೆ ಸಂಬಂಧಪಟ್ಟರೆ ಏನು ಬರ್ತಾ ಇದ್ದಾರೆ, ನಮಗೂ ಆಶ್ಚರ್ಯ ಆಗ್ತಾ ಇದೆ, ಇಷ್ಟು ಜನ ಇದ್ದಾರೆ. ಅಮ್ಮ ಇವತ್ತೇ ಕಬ್ಬಿ ಇಷ್ಟು ಕ್ಲಿಯರ್ ಮಾಡೋದು ಎಷ್ಟು ಒಳ್ಳೆ ಹತ್ರ ಸರ್ ಗುರುಗಳದು ಎಲ್ಲಿ ಒಳ್ಳೆ ಹತ್ರ ಚೌಟ್ರಿಯಲ್ಲಿ ಏನು ಜನ ನಮ್ಮ ತಂಗಿಯರು ಬಂದಿದ್ದು ನೋಡ್ರಿ. ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್. ಏನಿದೆ ಸಡಗರದ ಸಿಕ್ಕಿದ್ರೆ ಖುಷಿ ಸಂಭ್ರಮ. ರಾಧೆಗೆ ಭಾಳ ಖುಷಿ ಇರ್ತದೆ. ರಾಧೆ ಕೃಷ್ಣನಿಗೆ ಅಲ್ಲಿ ಅಲ್ಲಿ ರಾಧೆ ಅಲ್ಲಿ ಯಾಕೆ ಹಂಗೆ ಹಾಕ್ಬನ್ನಿ, ಅದು ಬಿಟ್ಟರು ಪರವಾಗಿಲ್ಲ. ಅವರು ಎಲ್ಲರೂ ಒಟ್ಟಿಗೆ ಬಂದ್ಬಿಟ್ಟು ಹುಷಾರು ಬಿಡಿ ಬಿಡಿ ಬಿದ್ರೆ ಪರವಾಗಿಲ್ಲ, ಬಿಡಿ ಬಿಡಿ. ಬಿಟ್ಬಿಡಿ ಅಷ್ಟೇ. ಒಂದೆರಡು ವರ್ಷ ಮುಂದೆ ನೀವು ಸಿಕ್ಕಿದ್ರೆ ಅದು ತೆಗೆಯೋದು ಚಾಪಿ ತಂದಿದ್ರೆ ಇಲ್ಲ ಒಂದು ಸಣ್ಣ ಚಾಪಿ ಇದ್ರ ಖುಷಿ ಮಾಡಿದ್ದೀನಿ. ನೈಟು 2 ಗಂಟೆ 3 ಗಂಟೆಗೆಲ್ಲ ಮಾಡಿದ್ದೀನಿ. ರಾತ್ರಿ ಎಲ್ಲ ಮಾಡಿದ್ದೀನಿ. ನಿಮಗೆ ಫೋನ್ ಮಾಡಬೇಕು ಅಂತಲೇ ಇದ್ದಲ್ಲ, ನಮಗೆ ಮಾಡಿದ್ದೀನಿ. ಸಿಗುವವರೆಗೂ ನೀವು ಸಿಗೋವರೆಗೂ ಫೋನ್ ಮಾಡಬೇಕು ಅಂತ ಮಾಡಿದ್ದೀನಿ. 2 ರಾತ್ರಿ ರಿಸೀವ್ ಮಾಡಿ ಮಾಡ್ತೀವಿ ಬೆಳಿಗ್ಗೆ ಅಂತ ಮತ್ತೆ ಹೇಳಿದ್ವಿ. ಮತ್ತೆ ಆವಾಗ ನೀವು ಮತ್ತೆ ಲೈನಿಗೆ ಸಿಗಿರೋದು ಚಾಪ್. ಮತ್ತು ಕೇದಾರ್ನಾಥ್ ಪಾದಯಾತ್ರೆ ಹೋಗ್ಬೇಕಾದ್ರೆ ಒಂದ್ಸರಿ ಮಾಡಿದ್ವಿ, ಅವಾಗ ರಿಸೀವ್ ಮಾಡಿದ್ವಿ ಕೇದಾರ್ನಾಥ್ ಪಾದಯಾತ್ರೆ. 2 ಇಯರ್ ಪ್ಲಾನ್ ಮಾಡಿ ಬಟ್ಟೆ ಹಂಗೆ ಇರಲಿ, ಬಟ್ಟೆ ಹಂಗೆ ಇರಲಿ. 2 ವರ್ಷದಿಂದ ಟ್ರೈ ಮಾಡ್ತಿದ್ದೀವಿ. 2 ವರ್ಷದಿಂದ 2 ವರ್ಷದಿಂದ ಕಂಟಿನ್ಯೂಸ್ ಟ್ರೈ ಮಾಡ್ತಿದ್ದೀವಿ. ಇವಾಗ ಯಾಕೆ ತರ್ತೀರಾ ಬಟ್ಟೆನ? ಪಾದಯಾತ್ರೆ ಮಾಡ್ತಾರಲ್ಲ ಇವಾಗ. ನೀವು ಪಾದಯಾತ್ರೆ ಮಾಡುವಾಗ ನನಗೆ ಅದಕ್ಕೆ ಮಾಡಿ.
ಮಧುಗಿರಿ ಮಧುಗಿರಿ ಸಿದ್ದಾಪುರ ಮೈದೂರು ರಾಣೆಬೆನ್ನೂರು ತಾಲೂಕು. ಅಲ್ಲಿ ಗಾಡಿ ಅಲ್ಲಿ ಸೈಡ್ ಹಾಕಿದ್ರಲ್ಲ ಏನು ಇದೆ ಆಗಲ್ಲ, ತೊಂದರೆ ಏನಾಗಲ್ಲ. ಮತ್ತೆ ಯಾರು ಬಂದು ಏನಾಗ್ತದೆ ಅಂತಂದು ಭಯ ಪಡಬಾರ್ದು. ಇಲ್ಲ ಫುಲ್ ಸೈಡ್ಗಿದೆ. ಏನಮ್ಮ ಅಲ್ಲ ಕುಕ್ಕರ್ ಮಾಡ್ಕೊಂಬಂದು ಬಿಸಿ ಇರ್ಬೇಕಾ? ಆಯ್ತು. ಹೆಂಗಿದ್ರು ಏನು ತೆಗಿ ಅಂತ ತೆಗಿ ತೆಗಿ ತೆಗಿ. ಆಹಾ ಬಿಸಿ ರೈಸು ಇದು ಸಾಂಬಾರು ನಿಧಾನ ಮತ್ತೆ ಚೆಲಗಿಲಿ ಅಮ್ಮ, ಮತ್ತೆ ಓಡಕ್ಕಾಗಲ್ಲ ಇವಾಗ. ಓಡಕ್ಕಾಗಲ್ಲ ಮತ್ತೆ. ಓಡಕ್ಕಾಗಲ್ಲ ಮತ್ತೆ. 25 ಕಿಲೋಮೀಟರ್ ಆಗುತ್ತೆ. 25 ಕಿಲೋಮೀಟರ್ ಆಗುತ್ತೆ. ಆಹಾ ಸಾಂಬಾರು ಘಮ ಘಮ ಅಂತ ಇದೆ. ಹುಷಾರು. ಜ್ಯೂಸ್ ಆಹಾ ಜ್ಯೂಸ್ ಸ್ವಲ್ಪ ನೀರು ನಾನು ಚೆನ್ನಾಗಿಲ್ಲೇನಲ್ಲ ಲೈವ್ಗೆ ಹಾಕೋದು. ನಿನ್ ಚೆನ್ನಾಗಿಲ್ಲ. ಜೈ ಶ್ರೀರಾಮ್ 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 ಜೈ ಹಾಂ ಕೂತ್ಕೊಂತೀನಿ. ಬಾ ಕುತ್ಕೊಂಡು ಬಾ. ಹಾಕಿದ್ರಾ ಅಲ್ಲಿ ಹಾಕೊಂತ ಬರ್ಬೇಕು. ರೈಸ್ ಹಾಕ್ರಿ ಇವಾಗ. ರೈಸ್ ಹಾಕ್ರಿ, ಎಲ್ಲರಿಗೂ ರೈಸ್ ಹಾಕ್ಬೇಕು. ಎಲ್ಲರಿಗೂ ರೈಸ್ ಹಾಕಿ. ಹಾಕಿ ರೈಸ್ ಹಾಕಿ. ರೈಸ್ ಹಾಕಿ, ಎಲ್ಲರಿಗೂ ರೈಸ್ ಹಾಕಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ ರಾಯರಿದ್ದಾರೆ ರಾಯರಿದ್ದಾರೆ. ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್. ಬಂಡಿ ಬಾಳೆ ತೊಳೆ. ಎಲ್ಲರಿಗೂ ಆಗುತ್ತಂದ್ರೆ ಜೈ ಶ್ರೀರಾಮ್. ₹10 ಪೀಸ್, ₹10 ನಮ್ಮ ಕಡೆ ಎಲ್ಲ ಬಾಟಲ್ ಸಣ್ಣ ಹುಡುಗರೆಲ್ಲ ಹಾಕೊಂಡು ಇಟ್ಕೊಂಡಿರ್ತಾರೆ ಅಲ್ಲ ಗಾಜಿನ ಬಾಕ್ಸ್. ಮಂಜಣ್ಣ
ಈ ಗುರುಜಿಗೆ ಯಾಕೆ ಬೇಕಪ್ಪ ಕಟ್ ಮಾಡಿ ಕೊಟ್ಟಿದ್ದು ತಿನ್ನಕ್ಕಾಗಲ್ಲ ಇವಾಗ ಎಲ್ರು ಕೇಳ್ದು ಒಂದೇ ಇವಾಗ ಇದು ಬೇಕಿತ್ತ ಇವ್ರಿಗೆ ನಮಗೆ ಗೊತ್ತು ಅವ್ರಿಗೆ ಗೊತ್ತಿಲ್ಲ ಸ್ವಲ್ಪ ಒಳಗಡೆ ತಂಡ ಗಿಡದ ಕೆಳಗೆ ಕುತ್ಕೊಂಡಿದ್ದಾರೆ ಬಿಡಿಸ್ಕೊಡ್ತಾರೆ ತಿನ್ಬೇಕಪ್ಪ ಈ ಗುರು ಬೇಡ ಬೇಡ ಕೊಯ್ಯುತ್ತೆ ಅಂತ ಅವರು ಹಾಕಿದ್ರೆ ಏನಾಗುತ್ತೆ ಗೊತ್ತಾ ಕಾಯಿ ಇದಾಗುತ್ತೆ. ಎಣ್ಣೆ ಟೇಸ್ಟ್ ನೋಡಿ ಇಲ್ಲ ಅದು ಸೊನ್ನೆ ಸಕ್ಕರೆ ಹಾಕ್ಬೇಕಾ ಉಪ್ಪು ಹಾಕ್ಬೇಕಾ ಇಲ್ಲ ಖಾರ ಯಾಕೆ ಬಿಡಿ ಮೊದಲನೇ ಹಾಕಿದ್ರು ಊಟ ತಂದು ಕೊಡ್ತೀವಿ ನಾಳೆಗೆ ಅಂತ ಒಳ್ಳೆ ಇದೇನು ಹೇಳಿಲ್ಲ ನಾವು ಕೊಟ್ಟು ತಿನ್ಬೇಕದನ್ನು ಅದು ದ್ರಾಕ್ಷಿ ಅಂತ ಅದನ್ನು ಇಂಗ್ಲೀಷ್ನಲ್ಲಿ ಗ್ರೇಪ್ಸ್ ಗ್ರೇಪ್ಸ್ ಕನ್ನಡದಲ್ಲಿ ಏನಂತಾರೆ ನೀವು ಹೇಳಿದ್ರಲ್ಲ ಅದೇ ಮನೆಯವರು ಕರೆದು ಎಲ್ಲಿ ನಿಮ್ಮ ಶ್ರೀಮತಿ ಬೇಜಾರಾಗಿ ಬರಲಿಲ್ಲ. ಯಾಕೆ ಸ್ವಾಮಿ ಭಾಳ ಬೇಜಾರಾಗ್ಯಾರ. ಯಾರು ಎಲ್ಲಿ ಹೋಗ್ತಾ ರೋಡಲ್ಲಿ ಮನೆ ಕರೆದ್ರಂತೆ ಎಲ್ಲಿ ಕರೆದ್ರು ಇಲ್ಲಿ ಬರಲ್ಲ ಹ್ಞೂ ನಿಮ್ಮ ನುಡಿಕೆ ಅಲ್ಲಿ ಬಂದ್ರೆ ಗುರುಗಳೇ ನೀವು ಸಿಕ್ಕಿಲ್ಲ ನೋಡ್ರಿ ಮತ್ತೆ ನಾವು ಸಿಕ್ಕಿಲ್ಲ ನಾವು ಕರ್ಕೊಂಡು ಹಾಂ ಹಣ್ಣು ತಿನ್ಕೊಂಡು ಹೋಗಿ ಅದಕ್ಕೆ ಹಣ್ಣು ತಿನ್ಕೊಂಡು ಹೋಗಿ ಕೊಡಿ ಕೊಡಿ ಬೇಜಾರಾಗಿ ಬರಲಿಲ್ಲ. ಆಯ್ತು ಬ್ಯಾಗ್ ಏನೂ ಇಲ್ವಾ ಮತ್ತೆ ಬರೋ ಪ್ರಯಾಣ ಅಣ್ಣ ನಮ್ಮೂರ ಹತ್ರ ಬಂದಿಂದ ಹೋಗಕ್ಕೆ ಬರಲಿಲ್ಲ ಅಣ್ಣ. ಯಾವ ನಿಮ್ಮದು ಆಯ್ತು